ಜಾರ್ಖಂಡ್ ರಾಜ್ಯ ಗಡಿಯನ್ನು ಹಂಚಿಕೊಂಡಿಲ್ಲ ನೋಡಿ. ಕೆಳಗಿನ ಯಾವ ರಾಜ್ಯವು ತೆಲಂಗಾಣ ರಾಜ್ಯದೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ ಅಂದ್ರೆ ಜಾರ್ಖಂಡ್ ರಾಜ್ಯ ಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ. ಮಹಾರಾಷ್ಟ್ರ, ಕರ್ನಾಟಕ, ಛತ್ತೀಸ್ಗಢ ರಾಜ್ಯ ಗಡಿ ರೇಖೆಯನ್ನು ಹಂಚಿಕೊಂಡವು ತೆಲಂಗಾಣ ರಾಜ್ಯದೊಂದಿಗೆ. ಜಾರ್ಖಂಡ್ ಹಂಚಿಕೊಂಡಲ್ಲ ನೋಡಿ. ಮ್ಯಾಕ್ ಮೋಹನ್ ಲೈನ್ ಕೆಳಕಂಡ ಯಾವ ಎರಡು ದೇಶಗಳ ನಡುವೆ ಗಡಿರೇಖೆಯಾಗಿದೆ? ಮ್ಯಾಕ್ ಮೋಹನ್ ಅನ್ನುವಂತ ಗಡಿರೇಖೆ ಇದೆಯಲ್ಲ, ಮ್ಯಾಕ್ ಮೋಹನ್ ಲೈನ್ ನ ಕೆಳಕಂಡ ಯಾವ ಎರಡು ದೇಶಗಳ ನಡುವಿನ ಗಡಿರೇಖೆಯಾಗಿದೆ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಭಾರತ ಟಿಬೇಟ, ಭಾರತ ಚೀನಾ, ಭಾರತ ಪಾಕಿಸ್ತಾನ. ಸರಿಯಾದಂತ ಉತ್ತರ ಭಾರತ ಮತ್ತು ಚೀನಾ. ರೈಟ್ ಆನ್ಸರ್ ನೋಡಿ. ಭಾರತ ಮತ್ತು ಚೀನಾ ರಾಷ್ಟ್ರ ಇದೆಯಲ್ಲ, ಸರಿಯಾದಂತ ಉತ್ತರ ಮ್ಯಾಕ್ ಮೋಹನ್. ಡುರೆಂಡ್ ಗಡಿರೇಖೆ ಯಾವ ಎರಡು ದೇಶಗಳ ಮಧ್ಯೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಡುರೆಂಡ್. ಡುರೆಂಡ್ ಗಡಿರೇಖೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನೋಡಿ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಗಡಿರೇಖೆಯನ್ನು ಹಂಚಿಕೊಂಡರು. ಭಾರತ ಯಾವ ದೇಶದೊಂದಿಗೆ ವಜ್ರಾಯನದ ಸಾಂಪ್ರದಾಯಿಕ ಸಂಬಂಧವನ್ನು ಹೊಂದಿದೆ? ವಜ್ರಾಯನ ಪಂಥದ ಸಾಂಪ್ರದಾಯಿಕ ಸಂಬಂಧವನ್ನು ಹೊಂದಿದೆ. ವಜ್ರಾಯನ ಪಂಥದ ಸಾಂಪ್ರದಾಯಿಕ ಸಂಬಂಧವನ್ನು ಹೊಂದಿದೆ ಅಂದ್ರೆ ಭಾರತ ಮತ್ತು ಟಿಬೇಟ್ ದೇಶ. ಯಾಕಂದ್ರೆ ಟಿಬೇಟ್ ದೇಶ ಬೌದ್ಧ ರಾಷ್ಟ್ರ ಇದೊಂದು. ಈ ಟಿಬೇಟ್ ದೇಶದ ಬೌದ್ಧ ರಾಷ್ಟ್ರದಲ್ಲಿ ವಿಶೇಷವಾಗಿ ಯಾವ ಒಂದು ಪಂಥವನ್ನು ನೋಡ್ತೀವಿ ಅಂದ್ರೆ ವಜ್ರಾಯನ ಪಂಥವನ್ನು ಕಾಣ್ತೀವಿ. ವಜ್ರಾಯನ ಪಂಥ. ಎರಡ್ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತವೆಷ್ಟು? ಲಿಂಗಾನುಪಾತವನ್ನು ನೋಡಿದ ಕರೆಕ್ಟ್. ಈಗ 940 ಇದೆಯಲ್ಲ, ಇದು ಪ್ರಾವಿಷನಲ್ ಲಿಸ್ಟ್ ಪ್ರಕಾರ 2011ರ ಪ್ರಾವಿಷನಲ್ ಲಿಸ್ಟ್. 943 ಫೈನಲ್ ಲಿಸ್ಟ್. ಬಟ್ SSLC ಪುಸ್ತಕದಲ್ಲಿ ಏನ್ ಕೊಟ್ಟಾನಂದ್ರೆ 940 ಕೊಟ್ಟಿದ್ದಾನೆ. ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ಆಗಿ 943 ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಜಲಾಶಯ ಮತ್ತು ಅಣೆಕಟ್ಟುಗಳ ಹೆಸರು ಈ ಕೆಳಗಿನಂತಿವೆ. ಈ ಕೆಳಗಿನ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನ ಕಂಡುಹಿಡಿಯಿರಿ. ಪಂಪಸಾಗರ, ಆಲ್ಮಟ್ಟಿ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಸವಸಾಗರ, ರೇಣುಕಾ ಜಲಾಶಯ. ಕರೆಕ್ಟ್ ಆನ್ಸರ್ ಮಾಡ್ತಾರೆ. ಪಂಪಸಾಗರ. ಇದು ಹೊಂದಿಸಿ ಬರ್ರಿದಂದ್ರೆ ನನಗೆ ತಲೆ ಚಟ್ ಅಂತದ. ಕರೆಕ್ಟ್ ಹಾಕಿ ನಾನು, ಇಲ್ಲಾಂದ್ರೆ ನೀವು ಭಕ್ತ ಕುಂಬಾರ್ ತುಳಿದು ಬಿಡ್ತೀರಿ ನಾನು. ದೇವ್ರೆ ಕರೆಕ್ಟ್ ಆಗಲಿ. 77% ಕರೆಕ್ಟ್ ಆನ್ಸರ್. ಎ ರೈಟ್ ಆನ್ಸರ್ ನೋಡಿ. ಎ ಸರಿಯಾಗಿರುವಂತ ಉತ್ತರ. ಪಂಪಸಾಗರ ಅಣೆಕಟ್ಟು, ಹೊಸಪೇಟೆ ಮಲ್ಲಾಪುರ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಆಲ್ಮಟ್ಟಿ, ಬಸವಸಾಗರ ಅಣೆಕಟ್ಟು ನಾರಾಯಣಪುರ, ರೇಣುಕಾ ಜಲಾಶಯ ಸೌದತ್ತಿ ತಾಲೂಕಿನ ಮನವಳ್ಳಿ ಅಣೆಕಟ್ಟು. ಯಾವ ನದಿಗಡ್ಡಲಾಗಿ ಅಂದ್ರೆ ಮಲಪ್ರಭಾ ನದಿಗಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಕರೆಕ್ಟಾ? ಮಲಪ್ರಭಾ ನದಿಗಡ್ಡಲಾಗಿ. ಕರ್ನಾಟಕ ರಾಜ್ಯದ ಹೆಮ್ಮೆಯ ನದಿ ನಮ್ಮದು ಮಲಪ್ರಭಾ ನದಿ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬಲ್ಲಿ ಹುಟ್ಟಿ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯೊಂದಿಗೆ ಕೂಡುವಂತ ನದಿ ಯಾವುದಂದ್ರ ಅದು ಮಲಪ್ರಭಾ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವುದಂದ್ರ ಮಲಪ್ರಭಾ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವುದಂದ್ರ ಮಲಪ್ರಭಾ. ಪ್ರಮುಖ ಜಲವಿದ್ಯುತ್ ಯೋಜನೆಗಳಾದ ಬನ್ಸಾಗರ ಅಣೆಕಟ್ಟು, ಗಾಂಧಿ ಸಾಗರ ಅಣೆಕಟ್ಟು, ಇಂದಿರಾ ಸಾಗರ ಯೋಜನೆಗಳು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತವೆ? ಪ್ರಮುಖ ಜಲವಿದ್ಯುತ್ ಯೋಜನೆಗಳಾದಂಥ ಬನ್ಸಾಗರ ಅಣೆಕಟ್ಟು, ಇಂದಿರಾ ಗಾಂಧಿ ಮತ್ತೆ
ಗಾಂಧಿ ಸಾಗರ ಜಲಾಶಯಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಬಹಳ ಸಲ ರಿಪೀಟ್ ಆಗಿರುವಂತ ಪ್ರಶ್ನೆ ಇವು. ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ಮಧ್ಯಪ್ರದೇಶ ರೈಟ್ ಆನ್ಸರ್ ನೋಡಿ. ಮಧ್ಯಪ್ರದೇಶ ಸರಿಯಾಗಿರುವಂತ ಉತ್ತರ. ಚಂಬಲ್ ನದಿಗೆ ಅಡ್ಡಲಾಗಿ ಬನ್ಸಾಗರ ಅಣೆಕಟ್ಟನ್ನ ಸೋನ್ ನದಿಗೆ ಅಡ್ಡಲಾಗಿ ಬನ್ಸಾಗರ ಅಣೆಕಟ್ಟನ್ನ ಯಾವ ರಾಜ್ಯದಲ್ಲಿ ಕಟ್ಟಲಾಗಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಟ್ಟಲಾಗಿದೆ ನೋಡಿ. ಮಧ್ಯಪ್ರದೇಶದಲ್ಲಿ ಈ ಒಂದು ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಮಧ್ಯಪ್ರದೇಶ. ಗೋವಿಂದ ಸಾಗರ ಜಲಾಶಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಗೋವಿಂದ ಸಾಗರ ಜಲಾಶಯ ಗೋವಿಂದ ವಲ್ಲಭ ಪಂತ. ಗೋವಿಂದ ವಲ್ಲಭ ಪಂತ. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ಕಟ್ಟಲಾಗಿದೆ. ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ಗೋವಿಂದ ವಲ್ಲಭ ಪಂತ ಅನ್ನುವಂತ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇಂದಿರಾ ಗಾಂಧಿ ಕಾಲುವೆ ಈ ಕೆಳಗಿನ ಯಾವ ರಾಜ್ಯಕ್ಕೆ ಹೈಯೆಸ್ಟ್ ನೀರಾವರಿ ಸೌಲಭ್ಯ ಕಲ್ಪಿಸ್ತದೆ? ಇಂದಿರಾ ಗಾಂಧಿ ಕಾಲುವೆ. ಶಬಾಷ್, 74% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ರಾಜಸ್ಥಾನ್ ರೈಟ್ ಆನ್ಸರ್ ನೋಡಿ. ರಾಜಸ್ಥಾನ್, ಯಾಕಂದ್ರೆ ಭಾರತ ದೇಶದ ಅತ್ಯಂತ ಉದ್ದವಾದ ಕಾಲುವೆ ಇದು. 760 ಕಿಲೋಮೀಟರ್ ಉದ್ದವಿದೆ. ಭಾರತ ದೇಶದ ಅತ್ಯಂತ ಉದ್ದವಾದಂತ ಕಾಲುವೆ ಯಾವ್ದಂದ್ರ ಇಂದಿರಾ ಗಾಂಧಿ ಕಾಲುವೆ. ಆ ಇಂದಿರಾ ಗಾಂಧಿ ಕಾಲುವೆ ಯಾವ ಅಣೆಕಟ್ಟಿನ ಕಾಲುವೆ ಅಂದ್ರೆ ಬಾಕ್ರಾ ನಂಗಲ್ ಅಣೆಕಟ್ಟಿನ ಕಾಲುವೆ. ಬಾಕ್ರಾ ನಂಗಲ್ ಅಣೆಕಟ್ಟಿನ ಕಾಲುವೆಯಾಗಿದೆ. ಬಾಕ್ರಾ ನಂಗಲ್ ಅಣೆಕಟ್ಟಿನ ಕಾಲುವೆ ಯಾವಂದ್ರೆ ಇಂದಿರಾ ಗಾಂಧಿ ಕಾಲುವೆ. ಇದು 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ತದ. ಒಂದು ಪಂಜಾಬ, ಹರಿಯಾಣ ಮತ್ತೆ ರಾಜಸ್ಥಾನ್. ಹೈಯೆಸ್ಟ್ ರಾಜಸ್ಥಾನ್. ಭಾರತದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳಿಗೆ ಸಂಬಂಧಪಟ್ಟ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಉತ್ತರಾಖಂಡದಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಪ್ರಸಿದ್ಧ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತದೆ. ಕರ್ನಾಟಕದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿಟ್ಟೆ ವನ್ಯ ಜೀವಿಧಾಮವಿದೆ. ದಚ್ಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈಜಿ ಇದೆ ಕ್ವಶನ್, ಇದು ಆನ್ಸರ್ ಮಾಡಿ. ಅತಿ ವೇಗದಲ್ಲಿ ಸಚಿನ್ ಅವರು, ರೋಹಿತ್ ಅವರು, ಸಾಗರ್ ಅವರು, ಮುರಳಿ ಅವರು, ನಾಗು ಅವರು, ಕಡಪ್ಪ ಅವರು, ಮಿಸ್ಟರ್ ಲಕ್ಕಿ ಅವರು. 1-3 ರೈಟ್ ಆನ್ಸರ್. 1-3. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂದ್ರು ಒಂದೇ, ಹ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಅಂದ್ರು ಒಂದೇ, ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂದ್ರು ಒಂದೇ. ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ, ಹ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇದು ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ. ಘೋಷಣೆಯಾಗಿದ್ದು 1936. ಕರೆಕ್ಟಾ? 1936ರಲ್ಲಿ ಘೋಷಣೆಯಾಗಿದ್ದು ಈ ರಾಷ್ಟ್ರೀಯ ಉದ್ಯಾನವನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಜೊತೆಗೆ ಇದು 1973ರಲ್ಲಿ ಹುಲಿ ಯೋಜನೆಗೆ ಒಳಪಟ್ಟಂತ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಗುರುತಿಸ್ತೀವಿ. ಜಿಮ್ ಕಾರ್ಬೆಟ್ ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಇದನ್ನ ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಪ್ರಸಿದ್ಧವಾದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ನೋ ಮಣಿಪುರ. ಮಣಿಪುರ ರಾಜ್ಯದಲ್ಲಿ ಲೋಕಟೆಕ್ ಸರೋವರ ಇದೆ. ಕಿಬು ಲಮ್ ಜಿಯೋ ಅನ್ನುವಂತ ಒಂದು ವನ್ಯಜೀವಿಧಾಮ ಕಂಡು ಬರ್ತದೆ. ಕಿಬುಲಂ ಜಿಯೋ. ಕರ್ನಾಟಕದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಚಿಟ್ಟೆಧಾಮಗಳಿಗೆ ಫೇಮಸ್ ಆಗಿದೆ, ಚಿಟ್ಟೆಗಳಿಗೆ ಪ್ರಸಿದ್ಧಿಯಾಗಿದೆ. ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ? ದಚ್ಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಯಾರು ಹೇಳ್ತಾರೆ? ಫೇಮಸ್ ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ. ಎಕ್ಸಲೆಂಟ್. ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಯಾರವರು? ಮಹಾರಾಷ್ಟ್ರನವರು.
ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ದಾಚಿಗಾಮ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನ ಪ್ರೆಸೆಂಟ್ ಲಡಾಖದಲ್ಲಿ ಇದೆ. ಲಡಾಖದಲ್ಲಿ ಕಂಡು ಬರ್ತದೆ. ಹಿಮಾಲಯ ಪರ್ವತ ಶ್ರೇಣಿಗಳ ಸರಣಿಯಲ್ಲಿ ಈ ಕೆಳಗಿನ ಯಾವ ಶ್ರೇಣಿಯನ್ನ ಹಿಮಾಲಯದ ತಪ್ಪಲಿನ ಬೆಟ್ಟಗಳೆಂದು ಕರೆಯುತ್ತಾರೆ? ಹಿಮಾಲಯ ತಪ್ಪಲ ಬೆಟ್ಟಗಳು. ಬೃಹತ್ ಹಿಮಾಲಯ, ಮಧ್ಯ ಹಿಮಾಲಯ, ಶಿವಾಲಿಕ್ ಹಿಮಾಲಯ, ಗಡಿಯಾಚೆಯನ ಹಿಮಾಲಯ. ಸರಿಯಾದಂತ ಉತ್ತರ ಶಿವಾಲಿಕ್ ಹಿಮಾಲಯ ರೈಟ್ ಆನ್ಸರ್ ನೋಡಿ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ ಕರಿತೀವಿ. ಕೆಳ ಹಿಮಾಲಯ ಅಂದ್ರು ಒಂದೇ, ಶಿವಾಲಿಕ್ ಹಿಮಾಲಯ ಅಂದ್ರು ಒಂದೇ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಕೆಳ ಹಿಮಾಲಯ ಅಂದ್ರು ಒಂದೇ, ಶಿವಾಲಿಕ್ ಹಿಮಾಲಯ ಅಂದ್ರು ಒಂದೇ. ಕಾರಾಕೋರಂ ಶ್ರೇಣಿಗಳು ಯಾವ ಹಿಮಾಲಯದಲ್ಲಿ ಕಂಡು ಬರ್ತವೆ? ಕಾರಾಕೋರಂ ಶ್ರೇಣಿಗಳು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತವೆ? ಕಾರಾಕೋರಂ ಶ್ರೇಣಿಗಳು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತವೆ? ನಿಮ್ ಬಾಳ ಸರಿ ಹೇಳಿನಪ್ಪ ಇದೆ ನಾನು, ಆದ್ರೆ ನೀವು ತಪ್ಪು ಹಾಕ್ತೀರಿ, ನಾ ಏನ್ ಮಾಡ್ಲಿ ಹೇಳು. ಗಡಿಯಾಚಿನ ಹಿಮಾಲಯ ಅಂದ್ರು ಒಂದೇ, ಟ್ರಾನ್ಸ್ ಹಿಮಾಲಯ ಅಂದ್ರು ಒಂದೇ, ಹೊರ ಹಿಮಾಲಯ ಅಂದ್ರು ಒಂದೇ. ಹೊರ ಹಿಮಾಲಯ, ಟ್ರಾನ್ಸ್ ಹಿಮಾಲಯ, ಗಡಿಯಾಚಿನ ಹಿಮಾಲಯ, ಅಲ್ಲಿ ಕಾರಾಕೋರಂ ಶ್ರೇಣಿಗಳು ಕಂಡು ಬರ್ತವೆ, ಲಡಾಖ್ ಶ್ರೇಣಿಗಳು ಕಂಡು ಬರ್ತವೆ. ಹೊರ ಹಿಮಾಲಯ ಅಂದ್ರು ಒಂದೇ, ಕಾರಾಕೋರಂ ಶ್ರೇಣಿ ಅಂದ್ರು ಒಂದೇ. ನೋಡ್ ನನಗೆ ಸಾರಿ ಅಪ್ಪಿ ಅಂತ. ಅವಕಾಶಗಳು ಮತ್ತೆ ಬರಂಗಿಲ್ಲ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನನ್ನ ಜೊತೆ ನೀವು ಒಂದು ತಾಸು ಸ್ಪೆಂಡ್ ಮಾಡ್ತೀರಂದ್ರ ನನ್ನ ಉದ್ದೇಶ ಏನಂದ್ರ ನನ್ನಿಂದ ನೀವು ಒಂದು 4 ಅಕ್ಷರ ಕಲಿಬೇಕಲ್ಲ. ನಾಳೆ ಎಕ್ಸಾಮ್ದಾಗ ಹಿಂಗೆ ಬಂದ್ಬಿಡ್ತೀವಿ, ಇಲ್ಲ ಎಕ್ಸಾಮ್ ಕೇಳಿದ ಪ್ರಶ್ನೆಗಳೇ ಇವು. ನನ್ನ ಗುರಿ ಉದ್ದೇಶ ಏನು ಅಂತಂದ್ರೆ ನನ್ನ ಜೊತೆ ನೀವು ಇಷ್ಟು ಸ್ಪೆಂಡ್ ಮಾಡಾಕತ್ತೀರಿ, ನನ್ನ ಜೊತೆ ಎಷ್ಟು ಕುಂತೀರಿ, ನನ್ನ ನಂಬೀರಿ ಅಂತಂದ್ರ ನನ್ನ ಪ್ರಕಾರ ನನ್ನಿಂದ ಒಂದು 4 ಅಕ್ಷರ ನೀವು ಒಂದ್ 2-3 ಅಂಕಗಳು ಬರ್ಬೇಕಲ್ಲ. ನಂದು ಅದು ಒಂದೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನೀವು ಬದಲಾವಣೆ ಆಗ್ಬೇಕಲ್ಲ. ಕಣಿವೆ ಮಾರ್ಗಗಳು ಯಾವ ಹಿಮಾಲಯದಲ್ಲಿ ಕಂಡು ಬರ್ತವೆ? ಕಣಿವೆ ಮಾರ್ಗಗಳು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತವೆ? ಕಣಿವೆ ಮಾರ್ಗಗಳು ನೋಡಿ, ನಿಮ್ಗೆ ಎಷ್ಟು ಸರಿ ಹೇಳಿನಿ, ಆದ್ರೂ 67% ನನ್ನ ಮ್ಯಾಗ ಸೈಕಾಲಜಿ ಪ್ರಯೋಗ ಮಾಡ್ತೀರಿ ನೀವು. 64% ರಾಂಗ್ ಮಾಡ್ರಿ. ಸಾವಿರಾರು ಜನ ಇದೀರಿ. ಮಹಾ ಹಿಮಾಲಯದಲ್ಲಿ ಪರ್ವತ, ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳು, ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳು, ಪಾದ ಬೆಟ್ಟಗಳು ಅಂತ ಕರಿತೀವಿ, ಕಣಿವೆ ಮಾರ್ಗಗಳಂತ ಕರಿತೀವಿ. ಮಹಾ ಹಿಮಾಲಯದಲ್ಲಿ ಪರ್ವತಗಳು, ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳು, ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳು ಕಂಡು ಬರ್ತವೆ. ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಕರೆದ್ರೆ, ಮಧ್ಯ ಹಿಮಾಲಯವನ್ನು ಹಿಮಾಚಲ, ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳಂತ ಕರಿತೀವಿ. ಆ ಕೆಳ ಹಿಮಾಲಯದಲ್ಲಿ ಶಿವಾಲಿಕ್ ಬೆಟ್ಟಗಳಲ್ಲಿ ಅಪಾರ ಪ್ರಮಾಣದ ಕಣಿವೆ ಮಾರ್ಗಗಳದಾವ. ಆ ಕಣಿವೆ ಮಾರ್ಗಗಳೇ ಕಣಿವೆ ಮಾರ್ಗಗಳು. ಇವತ್ತ ಏನು ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ ಇದೆ, ಹಿಮಾಚಲ ಪ್ರದೇಶದಲ್ಲಿ ದಿಹಾಂಗ್ ಏನು ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಮಾರ್ಗ ಇದೆ, ಹಿಮಾಚಲ ಪ್ರದೇಶದಲ್ಲಿ ದಿಬ್ಸಾ ಕಣಿವೆ ಮಾರ್ಗ ಇದೆ, ಮತ್ತೆ ಸಿಪ್ಕಿಲಾ ಕಣಿವೆ ಮಾರ್ಗ ಇದೆ, ಉತ್ತರಾಖಂಡದಲ್ಲಿ ನಿತಿಲಾ ಕಣಿವೆ ಮಾರ್ಗ ಇದೆ, ಸಿಕ್ಕಿಂ ರಾಜ್ಯದಲ್ಲಿ ಜಿಲೇಪಲಾ ಕಣಿವೆ ಮಾರ್ಗ, ನಾಥುಲಾ ಕಣಿವೆ ಮಾರ್ಗ. ಹೌದಾ ಅಲ್ಲೋ? ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಅಸ್ಸಾಂ ಮತ್ತು ಮೇಘಾಲಯಗಳಲ್ಲಿ ಟಿಮ್ ಪ್ರಕಾರದ ಅರಣ್ಯ ಕಂಡು ಬರುತ್ತದೆ. ಹಿಮಾಲಯದ ಆಲ್ಪೈನ್ ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ. ಅಸ್ಸಾಂ ಮತ್ತು ಮೇಘಾಲಯಗಳಲ್ಲಿ ಅರಣ್ಯದ ಪ್ರಕಾರ ಕಂಡು ಬರುತ್ತವೆ. ಯಾವ ಪ್ರಕಾರದ ಅರಣ್ಯಗಳನ್ನು ನೋಡಕ್ ಸಾಧ್ಯ ಇದೆ ಅಸ್ಸಾಂ ಮತ್ತು ಮೇಘಾಲಯದಲ್ಲಿ? ಹಿಮಾಲಯದ ಆಲ್ಪನ್ಸ್ ಅರಣ್ಯಗಳು, ಮ್ಯಾಂಗ್ರೋವ್ ಅರಣ್ಯಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ.
56% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ, ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರೀತಾರೆ. ನಿತ್ಯ ಹರಿದ್ವರ್ಣ ಕಾಡುಗಳು ಅಂದ್ರ ಎಲ್ಲೆಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತವೋ, ಶೇಕಡ 25ರಷ್ಟು ಉಷ್ಣಾಂಶ ಇರುತ್ತದೆ, ಶೇಕಡ 80ರಷ್ಟು ತೇವಾಂಶ ಇರುತ್ತದೆ. ಅಲ್ಲಿಯ ಮರಗಳ ಎತ್ತರ ಸುಮಾರು 30ರಿಂದ ಹೈಟ್ ಪ್ರಾರಂಭ ಆಗಿ 60, 70, 90 ಮೀಟರ್ ಹೈಟ್ ಆಗಿರುವಂತ ಮರಗಳನ್ನ ನೋಡ್ತೀವಿ ನಾವು. ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ಏನು? ಸದಾ ಹಸಿರಾಗಿರುವಂತ ಮರಗಳು, ಯಾವಾಗ್ಲೂ ಹಸಿರು ಮರಗಳಾಗಿರುತ್ತವೆ. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಶೇಕಡ 25ರಷ್ಟು ಉಷ್ಣಾಂಶ, ಶೇಕಡ 80ರಷ್ಟು ತೇವಾಂಶ, 30ರಿಂದ 60 ಮೀಟರ್ ಎತ್ತರವಾಗಿರುವಂತ ಮರಗಳು. ಅಲ್ಲಿ ಯಬೋನಿ ಮರ, ಮಹಾಗನಿ ಮರ, ಧೂಪದ ಮರ, ತೇಗದ ಮರ, ಕರಿ ಮರ, ಎಂತೆಂತ ಅದ್ಭುತವಾದ ಮರ ಗಿಡಗಳನ್ನು ನೋಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಈ ಅರಣ್ಯ ಕಂಡು ಬರ್ತದೆ, ಈಶಾನ್ಯ ಬೆಟ್ಟಗಳಲ್ಲಿ ಈ ಅರಣ್ಯ ಕಂಡು ಬರ್ತದೆ, ಅಂಡೋಮಾನ್ ನಿಕೋಬಾರದಲ್ಲಿ ಅಷ್ಟು ಈ ಅರಣ್ಯ ಕಂಡು ಬರ್ತದೆ, ಮಧ್ಯಪ್ರದೇಶದಲ್ಲಿ ಈ ಅರಣ್ಯ ಜಾಸ್ತಿ ಕಂಡು ಬರ್ತದೆ, ಛತ್ತೀಸ್ಗಢ ರಾಜ್ಯ ಅಂದ್ರೆ ಮಧ್ಯ ಭಾರತದಲ್ಲಿ ಹೈಯೆಸ್ಟ್ ಈ ಅರಣ್ಯ ಕಂಡು ಬರ್ತದೆ. ಸದಾ ಹಸಿರಾಗಿರುವಂತ ಅರಣ್ಯ ಎವರ್ಗ್ರೀನ್ ಫಾರೆಸ್ಟ್. ನೀವೆಲ್ಲ ಹೆಂಗ ಆಗ್ಬೇಕಂದ್ರೆ ಎವರ್ಗ್ರೀನ್ ಫಾರೆಸ್ಟ್ ಆಗ್ಬೇಕು. ನೀವು ಸದಾ ಯಾವ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳುವಂತ ಪ್ರಯತ್ನ ನಿಮ್ಮಿಂದ ಆಗ್ಬೇಕು. ಎವರ್ಗ್ರೀನ್ ಫಾರೆಸ್ಟ್. ಪಶ್ಚಿಮ ಘಟ್ಟಗಳಲ್ಲಿ, ಈಶಾನ್ಯ ಬೆಟ್ಟಗಳಲ್ಲಿ, ಅಂಡೋಮಾನ್ ನಿಕೋಬಾರದಲ್ಲಿ ಮತ್ತೆ ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್ ಈ ಭಾಗದಲ್ಲಿ ಈ ಎವರ್ಗ್ರೀನ್ ಫಾರೆಸ್ಟ್ಗಳು ಕಂಡು ಬರ್ತವೆ. ಉತ್ತರದ ಮೈದಾನದ ಈ ಮಣ್ಣಿನಿಂದ ನಿರ್ಮಿತವಾಗಿದೆ. ಉತ್ತರದ ಮಹಾಮೈದಾನ ಇದೆಯಲ್ಲ, ಉತ್ತರದ ಮಹಾಮೈದಾನವನ್ನು ಭಾರತ ದೇಶದ ಹೃದಯ ಭಾಗ ಅಂತ ಕರಿತೀವಿ. ಭಾರತದ ಹೃದಯ ಭಾಗ ಎನಿಸಿಕೊಂಡಂತ ಉತ್ತರದ ಮಹಾಮೈದಾನದಲ್ಲಿ ಯಾವ ಮಣ್ಣಿದೆ? ಕಪ್ಪು ಮಣ್ಣಿದೆ, ಕೆಂಪು ಮಣ್ಣಿದೆ, ಮೆಕ್ಕಲು ಮಣ್ಣಿದೆ, ಮರುಭೂಮಿ ಮಣ್ಣಿದೆ. ಉತ್ತರದ ಮಹಾ ಮೈದಾನದಲ್ಲಿ ಯಾವ ಮಣ್ಣು ಕಂಡು ಬರ್ತಂದ್ರೆ ಮೆಕ್ಕಲು ಮಣ್ಣು ಕಂಡು ಬರ್ತದೆ ನೋಡಿ. ಮೆಕ್ಕಲು ಮಣ್ಣು ರೈಟ್ ಆನ್ಸರ್. ಯಾವ ಮಣ್ಣು ಅತ್ಯಂತ ದೊಡ್ಡ ದೊಡ್ಡ ರಂಧ್ರಗಳನ್ನು ಹೊಂದಿದ್ದು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುವುದಿಲ್ಲ? ಯಾವ ಮಣ್ಣು ದೊಡ್ಡ ದೊಡ್ಡ ರಂಧ್ರಗಳನ್ನು ಹೊಂದಿದ್ದು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುವುದಿಲ್ಲ ಅಂತಂದ್ರ ಸರಿಯಾದಂತ ಉತ್ತರ ಮರುಭೂಮಿಯ ಮಣ್ಣು. ಮರುಭೂಮಿಯ ಮಣ್ಣು ಸರಿಯಾದಂತ ಉತ್ತರ. ಯಾವ ಮಣ್ಣನ್ನ ರೆಗೂರು ಮಣ್ಣು ಅಂತ ಕರೀತಾರೆ? ಯಾವ ಮಣ್ಣನ್ನ ರೆಗೂರು ಮಣ್ಣು ಎನ್ನುವರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ರೆಗೂರು ಮಣ್ಣು ಅಂತ ಯಾವ್ದನ್ನ ಕರೀತಾರೆ? ಎಸ್, ಕಪ್ಪು ಮಣ್ಣನ್ನ ರೆಗೂರು ಮಣ್ಣು ಅಂತ ಕರೀತಾರೆ, ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಅಂತ ಕರೀತಾರೆ. ರೇವೆ ಮಣ್ಣಂದ್ರು ಒಂದೇ, ನಾಗರಿಕತೆಯ ಮಣ್ಣಂದ್ರು ಒಂದೇ, ನದಿ ಸಂಚಯನ ಮಣ್ಣಂದ್ರು ಒಂದೇ. ನದಿಗಳು ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಆ ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರುವ ಮಣ್ಣು ಯಾವ್ದಂದ್ರ ಮೆಕ್ಕಲು ಮಣ್ಣು. ಯಾವ ಮಣ್ಣು ಗ್ರಾನೈಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿದೆ? ಈ ಕೆಳಗಿನ ಯಾವ ಮಣ್ಣು ಗ್ರಾನೈಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿದೆ? ಕೆಂಪು ಮಣ್ಣು ನೋಡಿ. ಕೆಂಪು ಮಣ್ಣು ಗ್ರಾನೈಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡದ್ದು. ಭಾರತ ದೇಶದಲ್ಲಿ ಅತಿ ಹಂಚಿಕೆಯಾದ ಎರಡನೇ ಮಣ್ಣು ಯಾವುದು? ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹಂಚಿಕೆಯಾದ ಎರಡನೇ ಮಣ್ಣು ಯಾವ್ದಂದ್ರ ಕೆಂಪು ಮಣ್ಣು ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ಮೆಕ್ಕಲು ಮಣ್ಣಿನ ಪ್ರಮಾಣ 43.36% ಇದೆ, ಕೆಂಪು ಮಣ್ಣಿನ ಪ್ರಮಾಣ 18.19% ಇದೆ, ಕಪ್ಪು ಮಣ್ಣಿನ ಪ್ರಮಾಣ 15.09% ಇದೆ, ಪರ್ವತ ಮಣ್ಣು 5.51% ಇದೆ, ಮರುಭೂಮಿಯ ಮಣ್ಣು 4.41% ಇದೆ, ಮೆಕ್ಕಲು ಮಣ್ಣು 3.7% ಇದೆ. ಅಲ್ವೈಲ್ ಸಾಯಿಲ್, ರೆಡ್ ಸಾಯಿಲ್, ಬ್ಲಾಕ್ ಸಾಯಿಲ್, ಮೌಂಟೇನ್ ಸಾಯಿಲ್, ಡೆಸಾರ್ಟ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್. ಹೈಯೆಸ್ಟ್ ಮಣ್ಣು ಯಾವ್ದಂದ್ರ ಮೆಕ್ಕಲು ಮಣ್ಣು ಹೈಯೆಸ್ಟ್ ಇದೆ ನಮ್ಮ ದೇಶದಲ್ಲಿ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂತ ರಾಜ್ಯ ಯಾವುದು? ದೇಶದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ರಾಜ್ಯ ಹರಿಯಾಣ, ರಾಜಸ್ಥಾನ, ಜಮ್ಮು ಕಾಶ್ಮೀರ, ಕರ್ನಾಟಕ. ಹರಿಯಾಣ ರೈಟ್ ಆನ್ಸರ್ ನೋಡಿ.
ಹರಿಯಾಣ ರಾಜ್ಯ ಇದೆಯಲ್ಲ, ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ರಾಜ್ಯ ಹರಿಯಾಣ. ಕಿಯೋ ಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಕಿಯೋ ಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ನೋಡಿ. ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಭಾರತ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆದ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಪ್ರಸ್ತುತ ಜಮ್ಮು ಕಾಶ್ಮೀರ ಲಡಾಖದಲ್ಲಿ ಕಂಡುಬರ್ತದೆ ನೋಡಿ. ಪ್ರೆಸೆಂಟ್ ಲಡಾಖದಲ್ಲಿ ಹೆಮಿಸ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಭಾರತ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ, ದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ, ಭಾರತ ದೇಶದ ಅತ್ಯಂತ ದೊಡ್ಡದಾದ ರಾಷ್ಟ್ರೀಯ ಉದ್ಯಾನವನ ಅಂದ್ರ ಅದು ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಉದ್ಯಾನವನ ಅಂದ್ರ ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ. ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರ್ತದೆ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತ ಕಾಲ ಯಾವುದು? ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಯಾವ ಸಮಯದಲ್ಲಿ ಮಳೆ ಪಡಿತೀವಿ? ನನ್ನ ಪ್ರಕಾರ 80 ಮ್ಯಾಗ ಹಾಕ್ತೀರಿ ಅಂತ ಅನ್ಕೋತೀನಿ. ಇರ್ಲಿ, 63% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. 10% ಇದ್ದಾಗ ಎಕ್ಸಲೆಂಟ್ ಅಂದವನ, 50-60% ಇದ್ದಾಗ ಇನ್ನ ಹೆಮ್ಮೆ ಪಡ್ತೀನ. ಯಾಕಂದ್ರೆ ನಮ್ ಬಳಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋ ನನಗೆ ಖುಷಿ. ಆದ್ರೆ ಒಂದ್ ಏನು ಅಂತಂದ್ರ ಇನ್ನೂ ಜಾಸ್ತಿ ಮಾಡ್ಕೋತವ್ರಿ, ಅದೇ ಇಂಪ್ರೂವ್ಮೆಂಟ್. ಚಳಿಗಾಲ ರೈಟ್ ಆನ್ಸರ್ ನೋಡಿ. ಬೇಸಿಗೆ ಕಾಲದಲ್ಲಿ ಭಾರತ ದೇಶ 10% ಮಳೆ ಪಡಿತದ. ಮುಂಗಾರು ಮಳೆಯಲ್ಲಿ 75% ಮಳೆ ಪಡಿತದ. ಹಿಂಗಾರು ಮಳೆಯಲ್ಲಿ ಭಾರತ ದೇಶ 13% ಮಳೆ ಪಡಿತದ. ಇನ್ನು ಚಳಿಗಾಲದಲ್ಲಿ 2% ಮಳೆ ಪಡಿತದ. ಟೋಟಲ್ ಎಲ್ಲ ಕೂಡಿದ 100% ಆಗ್ತದ ನೋಡಿ. 10%, 75%, 13%, 2%. ಭಾರತ ಯಾವ ಸಮಯದಲ್ಲಿ ಪರಿಸರಣ ಮಳೆಯನ್ನು ಪಡೆಯುತ್ತದೆ ಅಂತ ಸಾಕಷ್ಟು ಬಾರಿ ಎಕ್ಸಾಮ್ ಕ್ವಶನ್ ಕೇಳಿದ್ದೆ. ಭಾರತ ದೇಶ ಯಾವ ಸಮಯದಲ್ಲಿ ಪರಿಸರಣ ಮಳೆಯನ್ನು ಪಡೆಯುತ್ತದೆ ಅಂದ್ರೆ ಬೇಸಿಗೆ ಸಮಯದಲ್ಲಿ ನೋಡಿ. ಬೇಸಿಗೆ ಸಮಯದಲ್ಲಿ ಪರಿಸರಣ ಮಳೆಯನ್ನು ಪಡೀತದೆ. ಪರಿಸರಣ ಮಳೆ ಅಂದ್ರೆ ಏನು? ಅವತ್ತೇ ಆಗೋದು. ಕನ್ವರ್ಜೆನ್ಷನ್ ರೈನ್ಫಾಲ್ ಅಂತ ಕರೀತಾರೆ ಅದನ್ನು. ಅವತ್ತೇ ಆಗ್ತಿತ್ತ, ಅವತ್ತೇ ಸೂರ್ಯನ ಕಿರಣಗಳು ಬೀಳೋದು, ಅವತ್ತೇ ಮೂಡಾಗೋದು. ಆ ಮೋಡ ಮಳೆಯಾಗಿ ಪರಿವರ್ತನೆ ಆಗ್ತಿತ್ತಂದ್ರೆ ಅದನ್ನ ಪರಿಸರಣ ಮಳೆ ಅಂತ ಕರೀತಾರೆ. ಈ ಪರಿಸರಣ ಮಳೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಫಿ ಮಳೆ, ಕೇರಳ ರಾಜ್ಯದಲ್ಲಿ ಮಾವಿನ ಹೂ ಮಳೆ, ಅಸ್ಸಾಂ ರಾಜ್ಯದಲ್ಲಿ ಚಹಾದ ಹೂ ಮಳೆ ಅಂತ ಹೇಳಿ ಗುರುತಿಸ್ತಾರೆ. ಕಾಫಿಯ ಹೂ ಮಳೆ, ಮಾವಿನ ಹೂ ಮಳೆ, ಚಹಾದ ಹೂ ಮಳೆ. ಯಾವ ಸಂದರ್ಭದಲ್ಲಿ ತಮಿಳುನಾಡು ಮತ್ತು ಪಂಜಾಬ್ ರಾಜ್ಯಗಳು ಮಳೆ ಪಡೆಯುತ್ತವೆ? ಯಾವ ಸಂದರ್ಭದಲ್ಲಿ ತಮಿಳುನಾಡು ಮತ್ತು ಪಂಜಾಬ್ ರಾಜ್ಯಗಳು ಮಳೆ ಪಡಿತಾವ ಅಂದ್ರ ಚಳಿಗಾಲದ ಸಮಯದಲ್ಲಿ ನೋಡಿ. ಪಂಜಾಬ್ ಮತ್ತು ತಮಿಳುನಾಡು ಹಿಂಗಾರು ಮಳೆಯಲ್ಲಿ ಹೈಯೆಸ್ಟ್ ತಮಿಳುನಾಡು ಮಳೆ ಪಡಿತದ. ಬಟ್ ಕ್ವಶನ್ ಏನ್ ಕೇಳೇನಂದ್ರ ಪಂಜಾಬ್ ಮತ್ತು ತಮಿಳುನಾಡುಗಳು ಯಾವ ಸಂದರ್ಭದಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಮಳೆಯನ್ನು ಪಡಿತಾವ. ಚಳಿಗಾಲದಲ್ಲಿ ಭಾರತ ದೇಶದಲ್ಲಿ ಮಳೆ ಪಡೆಯುವ 2 ರಾಜ್ಯಗಳು ಯಾವ ಕ್ವಶನ್ ಕೇಳೇನ. ಚಳಿಗಾಲದಲ್ಲಿ ಮಳೆ ಪಡೆಯುವ 2 ರಾಜ್ಯಗಳು ಯಾವಂದ್ರ ಒಂದು ಪಂಜಾಬ್, ಇನ್ನೊಂದು ತಮಿಳುನಾಡು. ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೊಂಡ ಸ್ಥಳ ಯಾವುದು? ಭದ್ರಾವತಿ ರೈಟ್ ಆನ್ಸರ್ ನೋಡಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ. ಭದ್ರಾವತಿ 1923ರಲ್ಲಿ. ಅದರ ಮೊದಲ ಹೆಸರು ಮೈಸೂರು ಉಕ್ಕು ಕಬ್ಬಿಣ ಕಾರ್ಖಾನೆ, ನಂತರ ವಿಸ್ಕೋ ಅಂತೇಳಿ ಹೆಸರು ಚೇಂಜ್ ಆಗ್ತದೆ. ವಿಸ್ಕೋ ಅಂದ್ರೆ ಏನು? ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್, ವಿಸ್ಕೋ ಅಂತ ಹೇಳಿ ಕರೀತಾರೆ. ವಿಸ್ಕೋ. ಕರ್ನಾಟಕ ರಾಜ್ಯದ ಮೊದಲ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಪ್ರಾರಂಭಗೊಂಡಿದ್ದು?
ಕರ್ನಾಟಕ ರಾಜ್ಯದ ಮೊದಲ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಪ್ರಾರಂಭಗೊಂಡಿದ್ದು ಮೈಸೂರಿನ ಬೆಳಗೋಳ ನೋಡಿ, ಮೈಸೂರಿನ ಬೆಳಗೋಳ. ಈ ಪ್ರೆಸೆಂಟ್ ಮಂಡ್ಯ, ಅವತ್ತು ಮೈಸೂರು. 1938 1938ರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಆಗಿನ ಏನು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದ ದಿವಾನರಾಗಿದ್ರು. ಆ ಸಮಯದಲ್ಲಿ ಅವತ್ತು ಮಂಡ್ಯ ಆದ್ರೆ ಅವತ್ತು ಮೈಸೂರಾದ್ರ ಪ್ರಸ್ತುತ ಮಂಡ್ಯ ಜಿಲ್ಲೆಯ ಬೆಳಗೋಳ ಅನ್ನುವಂಥ ಸ್ಥಳ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಕೈಗಾರಿಕೆಗಳ ಹೃದಯ ಅಂತ ಕರೀತಾರೆ. ಯಾಕೆ ಕರೀತಾರೆ ಅದನ್ನ? ಇದು ಸಂಚಾರ ವ್ಯವಸ್ಥೆಯ ಕೇಂದ್ರವಾಗಿದೆ. ಇಲ್ಲಿ ನಿಪುಣತೆ ಪಡೆದ ಕಾರ್ಮಿಕ ಲಭ್ಯವಿದ್ದಾರೆ. ಇದು ಕಲ್ಲಿದ್ದಲು ಭಾರೀ ಸಂಖ್ಯೆಯನ್ನು ಹೊಂದಿದೆ. ಇಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪ ಅಡಗಿದೆ. ದೇವ್ರು ಕರೆಕ್ಟ್ ಅಲ್ಪ. %49 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಇಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪ ಅಪಾರ ಪ್ರಮಾಣ ಹೊಂದಿದೆ. ಹೈಯೆಸ್ಟ್ ಕಬ್ಬಿಣ ಬಿಟ್ರೆ ನೆಕ್ಸ್ಟ್ ಕಲ್ಲಿದ್ದಲು. ಉಷ್ಣವಲಯದ ಚಂಡುಮಾರುತಗಳಿಂದ ಅತಿ ಹೆಚ್ಚು ನಷ್ಟಕ್ಕೊಳಗಾಗುವ ರಾಜ್ಯ ಯಾವುದು? ತಮಿಳುನಾಡಿನ ಕೋರಮಂಡಲ ಕರಾವಳಿ ನೋಡಿ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಈ ಒಂದು ಚಂಡಮಾರುತಗಳಿಂದ ನಷ್ಟಕ್ಕೊಳಗಾಗಿ ಒಳಗಾಗಿರುವಂತಹ ರಾಜ್ಯ ಯಾವುದಂತಂದ್ರೆ ಅದು ತಮಿಳುನಾಡಿನ ಕೋರಮಂಡಲ ತೀರ. ಮುರಾರಿ ಅನ್ನುವಂತ ಬೀಚ್ ಎಲ್ಲಿ ಕಂಡು ಬರುತ್ತದೆ? ಮುರಾರಿ ಬೀಚ್ ಅಥವಾ ಮರಾರಿ ಬೀಚ್. ಮರಾರಿ ಬೀಚ್ ಎಲ್ಲಿದೆ ಅಂದ್ರೆ ಮಲಬಾರ ತೀರ ಪ್ರದೇಶದಲ್ಲಿ ಕಂಡು ಬರ್ತದೆ. ಮಲಬಾರ ತೀರ ಪ್ರದೇಶದಲ್ಲಿ ಮರಾರಿ ಬೀಚ್ ಫೇಮಸ್ ಇದೆ. ಮರಾರಿ ಬೀಚ್. ಭಾರತದಿಂದ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನ ಆಮದು ಮಾಡಿಕೊಳ್ಳುವ ದೇಶ ಯಾವುದು? ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಬಾಸುಮತಿ ಅಕ್ಕಿಯನ್ನ ರಫ್ತು ಮಾಡಿಕೊಳ್ಳುವ ದೇಶ ಭಾರತ ದೇಶದಿಂದ. ಬ್ರಿಟನ್, ದಕ್ಷಿಣ ಅಮೆರಿಕ, ಸೌದಿ ಅರೇಬಿಯಾ, ಸಂಯುಕ್ತ ಅಮೆರಿಕ. ಸೌದಿ ಅರೇಬಿಯಾ ರೈಟ್ ಆನ್ಸರ್ ನೋಡಿ. ಸೌದಿ ಅರೇಬಿಯಾ ಸರಿಯಾಗಿರುವಂತ ಉತ್ತರ. ಭಾರತ ದೇಶ ಯಾವ ದೇಶದಿಂದ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನು ಆಮದು ಮಾಡಿಕೊಳ್ಳುತ್ತದೆ? ಯಾವ ದೇಶದಿಂದ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನು ಆಮದು ಮಾಡಿಕೊಳ್ಳುತ್ತದೆ ಅಂದ್ರೆ ಸೌದಿ ಅರೇಬಿಯಾ ನೋಡಿ. ಸೌದಿ ಅರೇಬಿಯಾ. ಕಾಂಡ್ಲಾ ಬಂದರ, ಮುಂಬೈ ಬಂದರ, ನವ ಸೇವಾ ಬಂದರ, ಮರ್ಮ ಗೋವಾ ಬಂದರ. ಯಾವ ಬಂದರದ ಮೂಲಕ ಅತಿ ಹೆಚ್ಚು ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡಲಾಗುತ್ತದೆ? ಯಾವ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದ ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಕಾಂಡ್ಲಾ ಬಂದರದ ಮೂಲಕ ಹೈಯೆಸ್ಟ್ ಬಾಸುಮತಿ ಅಕ್ಕಿಯನ್ನ ರಫ್ತು ಮಾಡಲಾಗುತ್ತದೆ ನೋಡಿ. ಬಾಸುಮತಿ ಅಕ್ಕಿ ರಫ್ತು ಮಾಡುವ ಬಂದರ ಯಾವಂದ್ರ ಕಾಂಡ್ಲಾ ಬಂದರ. ಜುವಾರಿ ನದಿಯ ದಡದ ಮೇಲೆ ಕಂಡುಬರುವ ಬಂದರ ಯಾವುದು? ಜುವಾರಿ ನದಿಯ ದಡದ ಮೇಲೆ ಕಂಡುಬರುವ ಬಂದರ ಮರ್ಮ ಗೋವಾ ಬಂದರ ನೋಡಿ. ಮರ್ಮ ಗೋವಾ ಅನ್ನುವಂತ ಬಂದರ ಇದೆಯಲ್ಲ, ಇದು ಜುವಾರಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಹಿರಾಕುಡ್ಡ, ಮೆಟ್ಟೂರು, ಮಹಾನದಿ, ನಾರಾಯಣಪುರ. ನನ್ನ ಪ್ರಕಾರ ಎಲ್ಲರೂ ಆನ್ಸರ್ ಕರೆಕ್ಟ್ ಮಾಡ್ತಾರೆ. ಇದು
ಶಬಾಷ್. 74% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಬಿ ರೈಟ್ ಆನ್ಸರ್ ನೋಡಿ. ಹಿರಾಕುಡ್ ಎಲ್ಲಿದೆ ಅಂದ್ರೆ ಒಡಿಶಾ ರಾಜ್ಯದಲ್ಲಿ. ಭಾರತದ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು ಅದು. ಮೆಟ್ಟೂರು ತಮಿಳುನಾಡಲ್ಲಿ ಕಂಡು ಬರ್ತದೆ. ನಾರಾಯಣಪುರ ಕರ್ನಾಟಕ ರಾಜ್ಯದಲ್ಲಿ. ಮಹಾನದಿ ಜನ್ಮ ತಾಳೋದು ಛತ್ತೀಸ್ಗಢ ರಾಜ್ಯದ ಸಿಹಾವ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಸಿಹಾವ ಎಂಬ ಸ್ಥಳದಲ್ಲಿ ಜನ್ಮ ತಾಳುವಂತ ಭಾರತ ದೇಶದ ಅತಿ ದೊಡ್ಡ ಸರೋವರವಾದ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಚಿಲ್ಕಾ ಸರೋವರ ಭಾರತ ದೇಶದ ಅತಿ ದೊಡ್ಡ ಸರೋವರವಾದ ಚಿಲ್ಕಾ ಸರೋವರ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಒಡಿಶಾ ರಾಜ್ಯದಲ್ಲಿ ಚಿಲ್ಕಾ ಸರೋವರ ಕಂಡು ಬರುತ್ತದೆ. ಫೇಮಸ್. ನಮ್ಮ ಭಾರತದ ಅತ್ಯಂತ ದೊಡ್ಡದಾಗಿರುವಂತ ಸರೋವರ ಅದು ಚಿಲ್ಕಾ. ಲುನಾರ್ ಸರೋವರ ಎಲ್ಲಿ ಕಂಡು ಬರುತ್ತದೆ? ಲುನಾರ್ ಸರೋವರ, ಲುನಾರ್ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ನೋಡಿ. ಲುನಾರ್ ಸರೋವರ. ಯಾಕಂದ್ರೆ ಭಾರತ ದೇಶದಲ್ಲಿ ಲುನಾರ್ ಸರೋವರದ ವಿಶೇಷ ಏನು ಅಂತಂದ್ರೆ ಇತ್ತೀಚೆಗೆ ತನ್ನ ಬಣ್ಣವನ್ನ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಮಾಡಿಕೊಂಡಿತ್ತು. ಇತ್ತೀಚೆಗೆ ಯಾವ ಒಂದು ಸರೋವರ ತನ್ನ ಬಣ್ಣವನ್ನು ಗುಲಾಬಿ ಬಣ್ಣಕ್ಕೆ ಮಾಡಿಕೊಂಡಿತ್ತು ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತ ಲುನಾರ್ ಸರೋವರ. ಪ್ರಸಿದ್ಧವಾದ ನಳ ಸರೋವರ ಯಾವ ರಾಜ್ಯದಲ್ಲಿದೆ? ಪ್ರಸಿದ್ಧವಾದ ನಳ ಸರೋವರ. ನಳ ಸರೋವರ ಇರುವುದು ಯಾವ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ನಳ ಸರೋವರ ಇರುವುದು ಗುಜರಾತ್ ರಾಜ್ಯದಲ್ಲಿ. ಅತಿ ಹೆಚ್ಚು ಸಮುದ್ರದಲ್ಲಿ ಉಪ್ಪನ್ನ ತಯಾರಿಸುವ ರಾಜ್ಯ ಯಾವುದು? ಅತಿ ಹೆಚ್ಚು ಸಮುದ್ರದಲ್ಲಿ ಉಪ್ಪನ್ನ ತಯಾರಿಸುವ ರಾಜ್ಯ ಯಾವುದು? ಶಬಾಷ್. ಈ ತರ ಈಗ ಪಶ್ಚಿಮ ಬಂಗಾಳದ ಮೇಲೆ ಕೇಳಿಲ್ಲ ಅಂತ ಹೇಳಿ ನೀವು ಪಶ್ಚಿಮ ಬಂಗಾಳ ಹಾಕಬಾರದು. ಕರೆಕ್ಟ್ ಆನ್ಸರ್ ಮಾಡ್ರಿ. ನಾ ಆ ತರ ಲಾಜಿಕ್ ಕ್ವಶನ್ ಕೇಳಂಗಿಲ್ಲ. ಇಲ್ಲಿವರೆಗೆ ಅದು ಪಶ್ಚಿಮ ಬಂಗಾಳ ಮೇಲೆ ಕೇಳಿಲ್ಲ ಅಂತ. ಇದು ಗುಜರಾತ್ ಹೈಯೆಸ್ಟ್ ಕ್ವಶನ್ ಕೇಳ್ಯಾನ. ಯಾವ ಕರಾವಳಿ ಅತಿ ಹೆಚ್ಚು ಉಬ್ಬರ ಇಳಿತಗಳಿಂದ ಕೂಡಿದೆ? ಭಾರತದ ಯಾವ ಕರಾವಳಿ ಅತಿ ಹೆಚ್ಚು ಉಬ್ಬರ ಇಳಿತಗಳಿಂದ ಕೂಡಿದೆ? ಶಬಾಷ್. ನೋಡಿ 68% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಗುಜರಾತ್ ರಾಜ್ಯ ರೈಟ್ ಆನ್ಸರ್ ನೋಡಿ. ಪ್ರಪಂಚದ ಅತಿ ದೊಡ್ಡ ಹಡಗು ಹೊಡೆಯುವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಜಗತ್ತಿನ ಅತಿ ದೊಡ್ಡ ಹಡಗು ಹೊಡೆಯುವ ತಾಣ ಅಲಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣ ಅಂತ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ಹಡಗು ಹೊಡೆಯುವ ತಾಣ, ಹಡಗು ಹೊಡೆಯುವ ತಾಣ ಅದು ಅಲಾಂಗ್. ಅಲಾಂಗ್ ಅನ್ನುವಂತ ಸ್ಥಳ ಎಲ್ಲಿದೆ ಅಂದ್ರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಕೊಯ್ನಾ ಯೋಜನೆ ಮಹಾರಾಷ್ಟ್ರ, ಸಬರಗಿರಿ ಯೋಜನೆ ತಮಿಳುನಾಡು, ಶರಾವತಿ ಯೋಜನೆ ಕರ್ನಾಟಕ, ಬಲಿಮಲ ಯೋಜನೆ ಒಡಿಶಾ ರಾಜ್ಯ. ನೋಡಿ ಸಿಂಪಲ್ ಕ್ವಶನ್ ಇದೆ ಇದು. ಆನ್ಸರ್ ಮಾಡ್ತೀರಿ? ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕ್ವಶನ್ ಕಟ್ಟರು ಅವರು. ಯಾವ್ದು ಹೊಂದಾಣಿಕೆ ಆಗಿಲ್ಲ? ಈಗ ನಿಮ್ಗೆ 100% ಏನಂದ್ರ ಕೊಯ್ನಾ ಮಹಾರಾಷ್ಟ್ರದಲ್ಲಿ ಅಂತ ಗೊತ್ತೇ ಅದು. ಈಗ ಶರಾವತಿ ಕರ್ನಾಟಕದಿ ಅಂತ ಗೊತ್ತದ. ನಿಮ್ ಕನ್ಫ್ಯೂಸ್ ಆಗಿದ್ದೀವಿ ಎರಡೇ. ಅದಕ್ಕೆ ಅದು 40% ಹಾಕಿರಿ ನೀವು. ಈ ಸಬರಗಿರಿ ಅದಲ್ಲ, ಇದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು ಸಬರಗಿರಿ ಇದೆಯಲ್ಲ, ಶಬರಿಗಿರಿ ಅಂತ ಕರಿತೀವಿ. ಶಬರಿಗಿರಿ, ಶಬರಿಮಲೆ ಅಂತ ಕೇಳಿರಿ ಹೆಸರ? ಶಬರಿಮಲೆ ಎಲ್ಲಿ ಅದ? ಕೇರಳ. ಶಬರಿಮಲೈ, ಶಬರಿಗಿರಿ ಕೇರಳ ರಾಜ್ಯ. ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದೇ ರಾಂಗ್ ಇದೆ ನೋಡಿ. ಏಷ್ಯಾದಲ್ಲಿ ಅತಿ ಹೆಚ್ಚು ತೊಗರಿ ಬೇಳೆ ಬೆಳೆಯುವ ಕರ್ನಾಟಕದ ಜಿಲ್ಲೆ ಯಾವುದು?
ನನ್ನ ಪ್ರಕಾರ 90 ಮ್ಯಾಗ ಹಾಕ್ತೀರಿ ನೀವೆಲ್ಲ ಇದನ್ನು ಬಡದಾಡಿ. ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ತೊಗರಿ ಬೆಳೆ ಬೆಳೆಯುವ ಕರ್ನಾಟಕದ ಜಿಲ್ಲೆ ಯಾವುದಂದ್ರ ಕಲಬುರಗಿ ರೈಟ್ ಆನ್ಸರ್ ನೋಡಿ. ಇಡೀ ಏಷ್ಯಾ ಖಂಡದಲ್ಲಿ ಹೈಯೆಸ್ಟ್ ತೊಗರಿ ಬೆಳೆಯುವಂತ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪು ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಮೈಸೂರು ನೋಡಿ, ಮೈಸೂರು. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಭತ್ತದ ನಾಡು ಅಂತ ಕರೀತಾರೆ? ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಭತ್ತದ ನಾಡು, ರಾಯಚೂರನ್ನ ಭತ್ತದ ನಾಡು ಅಂತ ಕರೀತಾರೆ. ವಿಜಯನಗರ ಉಕ್ಕು ಕಾರ್ಖಾನೆ, ರೂರ್ಕೆಲಾ ಉಕ್ಕು ಕಾರ್ಖಾನೆ, ಬೊಕ್ಯಾರೋ ಉಕ್ಕು ಕಾರ್ಖಾನೆ. ಅಪ್ಪ ಒಂದೇ ಇದೆ ಆನ್ಸರ್. ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತೀರಿ, ಹಾಕ್ರಿ. ಶೀಟು ನೋಡಿ, ರೂರ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆ ಇರೋದು ಒಡಿಶಾ ರಾಜ್ಯದಲ್ಲಿ. ಶೀಟು ಒಂದೇ ಅದಲ್ಲ. B1 ತಮಿಳುನಾಡದಲ್ಲಿ ಸೇಲಂ ಇದೆ. ವಿಜಯನಗರ ಕರ್ನಾಟಕ ರಾಜ್ಯದಲ್ಲಿ ಇದೆ. ಓಹೋ, A3 ಕೊಟ್ಟರು ಕ್ವಶನ್ ಅವರು. ಮತ್ತೆ ಇದನ್ನ ಯಾಕೆ ಕೊಡ್ಬೇಕು ಸುಮ್ಮನೆ? A3 ಎಲ್ಲರಿಗೂ ವಿಜಯನಗರ ಗೊತ್ತಾದಂತ ವಿಜಯನಗರ ಹಾಕಿಬಿಟ್ರು ಅವರು. ಸೈಲೆಂಟ್ ವ್ಯಾಲಿ ಹೋಯ್ತು ಮೊದಲಿದ್ದೆ, ಮಣಿಪುರ. ಇಂದ್ರಾವತಿ ಛತ್ತೀಸ್ಗಢ, ಮೃಗವಾಣಿ ತೆಲಂಗಾಣ, ಸುಂದರಬನ್ ಅಂಡೋಮಾನ್ ಮತ್ತು ನಿಕೋಬಾರ್. ಕೆಳಗೆ ಕೊಟ್ಟ ಜೋಡಿ ಪದಗಳನ್ನ ಮೇಲಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ? ಟೂ ಇದೆ, ಟೂ ಜೊತೆ ಒಂದು ಆಗಲ್ಲ. ಎಲ್ಲೆಲ್ಲಿ ಟೂ ಅದ ನೋಡ್ಕೊಂಡ್ಬಿಡಮ್. ಟೂ ಜೊತೆ 3, ಮೃಗವಾಣಿ. ಇದನ್ನು ಹೊಂದಾಣಿಕೆ ಆಗಲ್ಲ. ಇದು ಹೊಂದಾಣಿಕೆ ಆಗಲ್ಲ, ಇದು ಹೊಂದಾಣಿಕೆ ಆಗಲ್ಲ. ಟೂ ಅಂತ ಕರೆಕ್ಟ್ ಇದೆ. ಇಂಥದ್ದು ಕೊಟ್ರೆ ಗಾನ ಶಾಣೆ ನೀವು. ಬಡದಾಡಿ ಆನ್ಸರ್ ಮಾಡಾರೆ. ಎಲ್ಲ ಹಿಂಗೆ ಕೊಡ್ರಿ ಅಂತ. ಯಾವ ಇವೆಲ್ಲ ಅಂತ ನಾವೆಲ್ಲ ನಿಮ್ಮವ್ರಿ ಅಪ್ಪ. ಹೆಂಗ ನಾವಂತ ನಾ ಹೆಂಗ ಮತ್ತ ಬರೇ ತಂದೆ ಹೇಳ್ತಾನ ಬಾರಿಕಲ್ಲ. ಸುಂದರಬನ್ನ ಅಂಡೋಮಾನ್ ನಿಕೋಬಾರದಲ್ಲಿ ಅಂತೂ ಕಂಡು ಬರಂಗಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಮೃಗವಾಣಿ ತೆಲಂಗಾಣದಲ್ಲಿ ಇದೆ. ಸೈಲೆಂಟ್ ವ್ಯಾಲಿ ಇಂದ್ರಾವತಿ ಛತ್ತೀಸ್ಗಢ ರಾಜ್ಯ. 2, 3 ರೈಟ್ ಆನ್ಸರ್. ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಸಂಚರಿಸುವಂತ ಟ್ರೈನ್ ಹೆಸರೇನು? ಮೈತ್ರಿ ಎಕ್ಸ್ಪ್ರೆಸ್, ಸಮಜೋತಾ ಎಕ್ಸ್ಪ್ರೆಸ್, ಢಾಕಾ ಎಕ್ಸ್ಪ್ರೆಸ್, ಬಾಂಗ್ಲಾ ಎಕ್ಸ್ಪ್ರೆಸ್. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಸಂಚರಿಸುವ ರೈಲಿನ ಹೆಸರೇನು? ಮೈತ್ರಿ ಎಕ್ಸ್ಪ್ರೆಸ್ ರೈಟ್ ಆನ್ಸರ್. ಮೈತ್ರಿ ಎಕ್ಸ್ಪ್ರೆಸ್ ಸರಿಯಾದಂತ ಉತ್ತರ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವ ಟ್ರೈನ್ ಯಾವುದು? ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವ ಟ್ರೈನ್ ಯಾವಂದ್ರ ಸಮಜೋತಾ ಎಕ್ಸ್ಪ್ರೆಸ್ ನೋಡಿ. ಸಮಜೋತಾ ಮತ್ತು ತಾರ್ ಎಕ್ಸ್ಪ್ರೆಸ್ಗಳು ರೈಟ್ ಆನ್ಸರ್.
ಖಾಸಿ ಮತ್ತು ಗಾರೋ ಬುಡಕಟ್ಟು ಜನರು ಭಾರತದ ಯಾವ ಪ್ರದೇಶಗಳಲ್ಲಿ ಕಂಡು ಬರುತ್ತಾರೆ? ಅಸ್ಸಾಂ ರಾಜ್ಯಗಳಲ್ಲಿ, ಮೇಘಾಲಯದಲ್ಲಿ, ಒಡಿಸ್ಸಾದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ. ಶಬಾಷ್. ಮೇಘಾಲಯ ರೈಟ್ ಆನ್ಸರ್ ನೋಡಿ. ಕಾಶಿ ಮತ್ತು ಗಾರೋ ಎಂಬ ಬುಡಕಟ್ಟು ಜನರು ಭಾರತದ ಯಾವ ಪ್ರದೇಶಗಳಲ್ಲಿ ಕಂಡು ಬರ್ತಾರಂದ್ರ ಮೇಘಾಲಯದಲ್ಲಿ ರೈಟ್ ಆನ್ಸರ್. ನಮ್ಮದಪ್ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ. ನಮ್ಮದಪ್. ಶಬಾಷ್. ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾರೆ ನೋಡಿ. ನಮ್ಮದಪ್ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಭಾರತ, ಚೀನಾ, ಮಯನ್ಮಾರ, ಭೂತಾನ್ ದೇಶಗಳ ಮಧ್ಯೆ ಗಡಿ ಹಂಚಿಕೊಂಡ ರಾಜ್ಯ ಯಾವುದು? ಯಾವ್ಯಾವು? ಭಾರತ, ಚೀನಾ, ಭೂತಾನ, ಮಯನ್ಮಾರ್ ಎಲ್ಲಾ ದೇಶಗಳೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯ ಅಂದ್ರೆ ಅರುಣಾಚಲ ಪ್ರದೇಶ. ಭಾರತದ ಯಾವ ರಾಜ್ಯ ಚೀನಾ, ಭೂತಾನ್ ಮತ್ತೆ ಮಯನ್ಮಾರಗಳೊಂದಿಗೆ ಗಡಿ ಹಂಚಿಕೊಂಡದಂದ್ರೆ ಅರುಣಾಚಲ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡದ್ದು. ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ತಲ್ಚಾರ್. ತಲ್ಚಾರ್ ಅನ್ನುವಂಥ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ ತಲ್ಚಾರ್, ಒಡಿಸ್ಸಾ ರಾಜ್ಯ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ. ಮಜುಲಿ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಅಸ್ಸಾಂ ರಾಜ್ಯ. ವಿಶ್ವ ಪಾರಂಪರಿಕ ಗುಂಪಿಗೆ ಸೇರಿದಂತ ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ. ವಿಶ್ವ ಪಾರಂಪರಿಕ ಗುಂಪಿಗೆ ಸೇರಿದ 12 ನೋಡಿ. 12ರಲ್ಲಿ ಫಸ್ಟ್ ಯಾವ್ದಂದ್ರ ನೀಲಗಿರಿ ಫಸ್ಟ್. ನೀಲಗಿರಿ ಘೋಷಣೆಯಾಗಿದ್ದು 1986. ಆದರೆ MEAB ಅಂತ ಕರಿತೀವಿ ನಾವು, ಮ್ಯಾನ್ ಅಂಡ್ ಬಯೋಸ್ಫಿಯರ್. ವಿಶೇಷವಾಗಿ ಈ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ್ದು ಫಸ್ಟ್ 2000ರಲ್ಲಿ ಸೇರ್ಪಡೆ ಆಗ್ತದೆ. 12ನೇದ್ದು ಯಾವುದು ಅಂದ್ರೆ ಪನ್ನಾ. ಯಾವ ವರ್ಷ ಅಂದ್ರೆ 2021ರಲ್ಲಿ ಸೇರ್ಪಡೆ ಆಗಿದೆ ಪನ್ನಾ. ಪನ್ನಾ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಪನ್ನಾ ಎಂಬುದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಎಕ್ಸಲೆಂಟ್. ಮಧ್ಯಪ್ರದೇಶದಲ್ಲಿ ಇದೆ ನೋಡಿ. ಮಧ್ಯಪ್ರದೇಶ್. ಪನ್ನಾ ಎಂಬುದು ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಒಟ್ಟು ಭಾರತದ ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಒಟ್ಟು ಬಯೋಸ್ಫಿಯರ್ ರಿಸರ್ವ್ಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ 18 ಅದ ನೋಡಿ. ಭಾರತ ದೇಶದಲ್ಲಿ ಬಯೋಸ್ಫಿಯರ್ ರಿಸರ್ವ್ಗಳ ಸಂಖ್ಯೆ ಎಷ್ಟಂದ್ರೆ 18. ಭಾರತ ದೇಶ 18 ಜೈವಿಕ ಸಂರಕ್ಷಣಾ ತಾಣಗಳನ್ನು ಹೊಂದದು. ಭಾರತ ದೇಶದಲ್ಲಿ ನಮಸ್ತೆ ರವಿಚಂದ್ರನ್ ಅವರೇ. ಆನ್ ಡ್ಯೂಟಿ ರೇ? ಸರ್, ಭಾರತದ ಜೈವಿಕ ಸಂರಕ್ಷಣಾ ತಾಣಗಳು ಹಿಮಾಚಲ ಪ್ರದೇಶದಲ್ಲಿ ಶೀತಲ ಮರುಭೂಮಿ, ಉತ್ತರಾಖಂಡದಲ್ಲಿ ನಂದಾದೇವಿ, ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನಜುಂಗ, ಹಿಮಾಚಲ ಪ್ರದೇಶದಲ್ಲಿ ದಿಹಾಂಗ್ ದಬಂಗ, ಮೇಘಾಲಯದಲ್ಲಿ ನೋಕ್ರೋಕ, ಅಸ್ಸಾಮದಲ್ಲಿ ಸೈಕೋಸ್ ದಿಬ್ರೋಸ್ ಮತ್ತು ಮಾನಸ, ಪಶ್ಚಿಮ ಬಂಗಾಳದಲ್ಲಿ ಸುಂದರಬನ್ನ, ಒಡಿಶಾ ರಾಜ್ಯದಲ್ಲಿ ಸಿಮ್ಲಿಪಾಲ, ಆಂಧ್ರ ಪ್ರದೇಶದಲ್ಲಿ ಶಶಾಚಲಮ್ಮ, ತಮಿಳುನಾಡಲ್ಲಿ ನೀಲಗಿರಿ ಮತ್ತು ಮನ್ನಾರಖಾತ, ಕೇರಳದಲ್ಲಿ ಅಗಸ್ತ್ಯ ಮಲೆ, ಗುಜರಾತ್ ಅಲ್ಲಿ ಗ್ರೇಟ್ ರನ್ ಆಫ್ ಕಚ್,
ಮಧ್ಯಪ್ರದೇಶದಲ್ಲಿ ಪನ್ನಾ, ಪಾಚುಮರಿ, ಅಮರಕಂಟಕ, ಅಂಡೋಮಾನ್ ನಿಕೋಬಾರದಲ್ಲಿ ಗ್ರೇಟ್ ನಿಕೋಬಾರ್ ನೋಡಿ. ಹಾ ಸರ್. ಇವೆಲ್ಲ ಭಯಪಟ್ಟಿರ್ಬೇಕು, ಯಾಕಂದ್ರೆ ನೀವು ಬಾಳ ಸರ್ ರಿಪೀಟ್ ಆಗ್ಯದ ಸರ್. ಮೊನ್ನೆ PSI ಕೇಳಿದ್ದ, ಇದನ್ನ PSI ಯಾವ್ದು ಕೇಳಿದ್ದ ಅಂದ್ರ ಈ ನೋಕ್ರೋ ಕೇಳಿದ್ದ ನೋಡಿ ಸರ್. ನೋಕ್ರೋ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದ. ಮೇಘಾಲಯದಲ್ಲಿ ಕಂಡು ಬರುತ್ತದೆ. ಹಾ ಸರ್. ಒಟ್ಟು 12 ಇಲ್ರಿ, ಟೋಟಲ್ 18 ಅದಾವ ಸರ್ ಜೈವಿಕ ಸಂರಕ್ಷಣಾ ತಾಣಗಳು. ಆ 18ರಾಗ 12 ವಿಶ್ವ ಗುಂಪಿಗೆ ಸೇರಿವೆ ಸರ್. ಹಾ ಸರ್, ಓಕೆ ಸರ್. ಟೋಟಲ್ 106 ರಾಷ್ಟ್ರೀಯ ಉದ್ಯಾನವನ ಅದಾವ. 106 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ 6 ರಾಷ್ಟ್ರೀಯ ಉದ್ಯಾನವನ ವಿಶ್ವ ಗುಂಪಿಗೆ ಸೇರಿ, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವ್ರಿ. ಹಾ ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಪರ್ಫೆಕ್ಟ್ ಆಗ್ರಿ.